बोलो भारत माता की। ನಾನು ಅತ್ಯಂತ ಸ್ವಚ್ಛ ಭ್ರಷ್ಟಾಚಾರ ರಹಿತ ರಾಜಕಾರಣಿ, ಬಿಳಿ ಬಟ್ಟೆ ಅಷ್ಟೇ ನನ್ನ ಜೀವನ, ನನ್ನ ರಾಜಕೀಯ ಬದುಕು ಸ್ವಚ್ಛ ಅಂತ ಹೇಳಿದಂತ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಇವತ್ತು ವಾಲ್ಮೀಕಿ ಹಗರಣ, ಅಲ್ಪಸಂಖ್ಯಾತರ ನಿಗಮದಲ್ಲಿ ಹಗರಣ, ಹ್ಯಾಬಿಟಾಟ್ ಸಂಸ್ಥೆಯಲ್ಲಿ ಹಗರಣ, ಟೂರಿಸಂದಲ್ಲಿ ಹಗರಣ, ಮೂಡಾದಲ್ಲಿ ಹಗರಣ, ವಾಲ್ಮೀಕಿ ನಿಗಮದಲ್ಲಿ ಹಗರಣ, ಹಗರಣವೋ ಹಗರಣ. ಈ ಬೆಂಗಳೂರಿನಲ್ಲಿ ಎಷ್ಟು ಹಗರಣಗಳು ಅದಾವೋ ಅದಕ್ಕಿಂತ ಹೆಚ್ಚಿನ ಹಗರಣಗಳನ್ನ ಮಾಡಿದಂತ ಮುಖ್ಯಮಂತ್ರಿ ಯಾರಾದ್ರೂ ಇದ್ರೆ ಅದು ನಮ್ಮ ಸ್ವಚ್ಛ ಸಿದ್ದರಾಮಯ್ಯನವರು. ಇವತ್ತು ಜನ ಕಾಂಗ್ರೆಸ್ ಮಾಡುತ್ತಿರುವಂತ ಈ ಹೋರಾಟ ಅದನ್ನ ನೋಡಿ ನಗಬೇಕು ಅಳಬೇಕು ಅಂತ ನಮ್ಮ ಕರ್ನಾಟಕದ ಜನರಿಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ಇಡೀ ರಾಜ್ಯ ನೋಡಾಗ್ತೈತಿ. ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗಳು ಅವರ ಕುಟುಂಬ ನೇರವಾಗಿ ಭಾಗಿಯಾಗಿದ್ದಾರೆ, ನೇರವಾಗಿ ಹಗರಣದ ರೂವಾರಿ ಆಗಿದ್ದಾರೆ ಅಂತ ದಾಖಲೆಗಳ ಮೂಲಕ ಇಡೀ ಕರ್ನಾಟಕ ಜನರಿಗೆ ಮನವರಿಕೆ ಆದಾಗ ಕಾಂಗ್ರೆಸ್ನವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅವ್ರು ಏನು ಸ್ಟ್ರೈಕ್ ಮಾಡ್ತಾ ಇದ್ದೀರಿ ಅಂತ ಜನ ಕೇಳ್ತಾ ಇದ್ದಾರೆ. ಏನು ಕಾಂಗ್ರೆಸ್ನವರು ಮುಖ್ಯಮಂತ್ರಿಗಳು ಭ್ರಷ್ಟಾಚಾರ ಮಾಡಿದ್ರೆ ಅದ್ರ ಮೇಲೆ ಎನ್ಕ್ವೈರಿ ಮಾಡಬಾರ್ದು ಅಂತ ಹೇಳಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಇವರು, ಅಥವಾ ನಾವೇನು ಭ್ರಷ್ಟಾಚಾರ ಮಾಡಿದ್ರು ಅದು ಸರಿ ಅಂತ ಸ್ಟ್ರೈಕ್ ಮಾಡ್ತಾ ಇದ್ದಾರ? ನೀವ್ ಎದಕ್ಕೆ ಮಾಡಾಕ್ತೀರಿ ಅಂತ ಜನ ನಿಮ್ಮ ಮೇಲೆ ನಗಾಡ್ತಾರೆ. ಇವತ್ತು ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ನವರು ಅವ್ರು ಮಾಡ್ತಿರುವಂತ ಮಾತು ಕೇಳಿದ್ರ ಭೂತದ ಬಾಯಿಯಲ್ಲಿ ಭಗವದ್ಗೀತಾ ಕೇಳ್ದಂಗಾಗೈತಿ. ಅವರು ಭ್ರಷ್ಟಾಚಾರದ ಬಗ್ಗೆ, ಸಂವಿಧಾನದ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರಲ್ಲ. ಸಿದ್ದರಾಮಯ್ಯನವರು ಕಾಂಗ್ರೆಸ್ನವ್ರು ನೀವ್ ಎಲ್ಲಿದ್ರಿ? ಹಿಂದ ಯಡಿಯೂರಪ್ಪನವ್ರ ಮೇಲೆ ಇದೇ ರೀತಿ ಪ್ರೈವೇಟ್ ಕಂಪ್ಲೇಂಟ್ ಬಂದಾಗ ಒಂದು FIR ಕೂಡ ಮಾಡದ, ಅವರಿಂದ ಒಂದು ಯಾವುದೇ ರೀತಿಯ ವಿವರಣೆಯನ್ನು ಕೂಡ ಕೇಳದ ನೀವು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ರಿ. ಆದ್ರೆ ಇವತ್ತಿನ ನಮ್ಮ ರಾಜ್ಯಪಾಲರು ಅವ್ರು ಕೇವಲ ಹಿಂದೂ ದಲಿತರದಾರಂತ ಅವ್ರ ಮೇಲೆ ನೀವು ಆಪಾದನೆ ಮಾಡ್ತಾ ಇದ್ದೀರಾ. ಯಾಕೆ ಅವ್ರಿಗೇನ್ ಕಾನೂನು ಗೊತ್ತಿಲ್ವಾ? ಅವ್ರು ನಿಮ್ಗೆ ಕೇಳಿದ್ರು ನೀವೇನ್ ತಪ್ಪು ಮಾಡಿದಿರಿ ಅದ್ರ ಬಗ್ಗೆ ಎಕ್ಸ್ಪ್ಲೇಷನ್ ಕೊಡ್ರಿ ಅಂತ ಹೇಳಿ. ಆದ್ರೆ ಎಕ್ಸ್ಪ್ಲೇಷನ್ ಕೊಡಕ್ ಆಗದ, ಕಾನೂನು ರೀತ್ಯ ನಿಮ್ಮನ್ನ ನೀವು ಸಮರ್ಥಿಸ್ಕೊಳ್ಳಕ್ ಆಗದ ಈ ರೀತಿಯ ನಗೆ ಪಾಟಲಿ ಈಡಾಗುವಂತ ಕೆಲಸ ಮಾಡಾಕ್ತೀರಿ ಸಿದ್ದರಾಮಯ್ಯನವ್ರ. ನಿಮ್ಮ 40 ವರ್ಷದ ಜೀವನ, ರಾಜಕೀಯ ಜೀವನ ಈ ರೀತಿ ಆಗಬಾರ್ದಿತ್ತು. ಕೊನೆ ಈ ರೀತಿಯ ಭ್ರಷ್ಟಾಚಾರವನ್ನು ಜನ ನಿಮ್ಮಲ್ಲಿಂದ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಹಿಂದೆ ರೀಡೂ ಮಾಡಿದ್ರಿ. ಆ ಸಂದರ್ಭದಲ್ಲಿ 108 ಕಂಪ್ಲೇಂಟ್ಗಳು ಬಂದು 108 ಇದು ನೀವು ಒಳ ಹೋಗ್ತೀರ ಅಂತ ಹೇಳಿ. ಆದ್ರೆ ಆ ಸಂದರ್ಭದಲ್ಲಿ ಏನೋ ಬಚಾವಾದ್ರಿ. ಇದು ನಿಮ್ಮ ರಾಜಕೀಯ ಜೀವನದ ಕೊನೆ ಹಂತದಲ್ಲಿ ನಿಮ್ಗೆ ಮತ್ತೊಮ್ಮೆ ಮುಖ್ಯಮಂತ್ರಿ ಅವಕಾಶ ಬಂದಾಗ ರಾಜ್ಯದ ಜನ ನೀವು ಸ್ವಚ್ಛ ಆಡಳಿತ ಕೊಡ್ತೀರಿ ಅಂತ ತಿಳ್ಕೊಂಡಿದ್ರು. ಆದ್ರ ಅತ್ಯಂತ ದೊಡ್ಡ ಭ್ರಷ್ಟ ಆಡಳಿತವನ್ನು ನೀವು ಕೊಡ್ತಾ ಇದ್ದೀರಿ ಸಿದ್ದರಾಮಯ್ಯನವರ. ಇವತ್ತ ನೀವು ಇದು ಮತ್ತು ಟೈಮ್ ತೆಗೆದುಕೊಳ್ಳದ ಇನ್ನೊಬ್ಬ ಮುಖ್ಯಮಂತ್ರಿಗೆ ಅನುವು ಮಾಡಿಕೊಟ್ಟು ಒಂದು ಒಳ್ಳೆ ರೀತಿಯ ಎನ್ಕ್ವೈರಿ ಮಾಡಕ ಅನುಕೂಲ ಮಾಡಿಕೊಡ್ರಿ ಅಂತ ಹೇಳಿ ನಿಮ್ಮನ್ನ ಒತ್ತಾಯ ಮಾಡಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.